ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾ ಅಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕೊನೆಗೂ ಕೂಡ ಒಂದನೇ ತರಗತಿಗೆ ಅಡ್ಮಿಷನ್ ಮಾಡೋಕ್ಕೆ ಸರ್ಕಾರದ ಕಡೆಯಿಂದ ಗುಡ್ ನ್ಯೂಸ್ ಬಂದಿದೆ. ಅದೇನು ನಾನು ತಿಳಿಸ್ತೀನಿ. ಅದ್ರ ಜೊತೆಗೆ 28ನೇ ಕಂತಿನ ಹಣ ಜಮಕ್ಕೆ ಕ್ಷಣಗಣನೆ ಶುರುವಾಗಿದೆ. ಹಾಗೆ 27ನೇ ಕಂತಿನ ಹಣ ಬಂದಿದ್ದವ್ರಿಗೆ ಯಾವಾಗ ಬರುತ್ತೆ ಇದೆಲ್ಲದ್ರ ಬಗ್ಗೆ ತಿಳಿಸ್ತೀನಿ. ಹಾಗೆ ಪೆನ್ಷನ್ ಹಣ ಕೂಡ ತುಂಬ ಜನಕ್ಕೆ ಬಂದಿಲ್ಲ. ವಿಧವಾ ವೇತನ ಆಗಿರ್ಬೋದು, ಅಂಗವಿಕಲರ ವೇತನ ಆಗಿರ್ಬೋದು, ಸಂಧ್ಯಾ ಸುರಕ್ಷಾ ವೇತನ ಆಗಿರ್ಬೋದು, ಏನು ಪಿಂಚಣಿ ಹಣ ತಗೋತಿರ್ತೀರಾ ಅದಿನ್ನೂ ಕೂಡ ಬಂದಿರಲಿಲ್ಲ. ಈಗ ಅದ್ರ ಬಗ್ಗೆ ಕೂಡ ಅಪ್ಡೇಟ್ ಬಂದಿದೆ. ಸೊ ಇದೆಲ್ಲದ್ರ ಬಗ್ಗೆ ತಿಳ್ಕೊಬೇಕಂದ್ರೆ ವಿಡಿಯೋನ ಸಂಪೂರ್ಣವಾಗಿ ಸ್ಕಿಪ್ ಮಾಡ್ದಲೇ ನೋಡಿ. ಅವಾಗ ನಿಮಗೆ ಕ್ಲಿಯರ್ ಆಗಿ ಎಲ್ಲ ವಿಷಯದ ಬಗ್ಗೆ ಕೂಡ ಮಾಹಿತಿ ಗೊತ್ತಾಗುತ್ತೆ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲೇ ನೋಡ್ತಾ ಇದ್ದೀರಾ ಅಂದರೆ ಉಷಾ ಅಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಹೊಸ ವಿಡಿಯೋ ಅಪ್ಲೋಡ್ ಆದಾಗ ನಿಮಗೆ ನೋಟಿಫಿಕೇಶನ್ಸ್ ಬಂದಿರುತ್ತೆ. ನೀವು ಫ್ರೀ ಇದ್ದಾಗ ನನ್ನ ಎಲ್ಲ ವೀಡಿಯೋಸ್ನ ನೋಡ್ಬೋದು. ಹಾಗೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ವೆಲ್ಕಮ್. ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋಕ್ಕೆ ಹೇಳಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನಿನ್ನೆ ಅಪ್ಡೇಟ್ ಬಂದಿರುವಂಥದ್ದು ಏನಪ್ಪ ಅಂತಂದರೆ, ಈಗ 2026-27ನೇ ಸಾಲಿನಲ್ಲಿ ಯಾರೆಲ್ಲ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಅಡ್ಮಿಷನ್ ಮಾಡಿಸ್ಬೇಕಂತಿದ್ದೀರಾ, ಇಷ್ಟು ದಿನ ಏನಿತ್ತು ಅಂದರೆ ಜೂನ್ 1 ಅಷ್ಟೊತ್ತಿಗೆ ನಿಮ್ಮ ಮಗುಗೆ 6 ವರ್ಷ ಆಗಿರಬೇಕು, ಆವಾಗೇ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಅಡ್ಮಿಷನ್ ಮಾಡೋದು ಅಂತ ಇತ್ತು. ಬಟ್ ತುಂಬ ಜನ ಪೇರೆಂಟ್ಸು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಫೈನಲಿ ಗುಡ್ ನ್ಯೂಸ್ನ ಕೊಟ್ಟಿದ್ದಾರೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದವರು. ಯಾರೆಲ್ಲ ಈಗ 2026-27ನೇ ಸಾಲಿನಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಅಡ್ಮಿಷನ್ ಮಾಡ್ತಿದ್ದೀರಾ ನಿಮಗೆ 60 ದಿವಸದ ಗಡುವನ್ನ ಕೊಟ್ಟಿದ್ದಾರೆ. ಅಂದರೆ ಇವಾಗ ಜೂನ್ 1ಗೆ ನಿಮಗೆ 6 ಇಯರ್ಸ್ ಆಗಬೇಕಂತಿತ್ತು, ಇವಾಗ 2 ಮಂತ್ಸ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ವಿತಿನ್ ಜೂನಿಂದ 2 ಮಂತ್ಸ್ ಒಳಗೆ ಯಾರೆಲ್ಲ ಮಗುಗೆ 6 ಇಯರ್ಸ್ ಆಗುತ್ತೆ ನಿಮಗೆ ಈ ಸತಿ ಅಡ್ಮಿಷನ್ ಸಿಗುತ್ತೆ ಫಸ್ಟ್ ಸ್ಟ್ಯಾಂಡರ್ಡ್ಗೆ. ಯಾಕಂದರೆ ಈಗ ಜೂನ್, ಜುಲೈ, ಆಗಸ್ಟ್ ತಿಂಗಳಲ್ಲಿ ಏನಾದ್ರು ಮಗು ಹುಟ್ಟಿದೆ ಅಂತಂದರೆ ಆ ಮಗುಗೆ ಸಖತ್ತು ತೊಂದರೆ ಆಗ್ತಿತ್ತು. ಯಾಕಂದರೆ ಈಗ ಜೂನ್ 1ಗೆ 6 ಇಯರ್ಸ್ ಕಂಪ್ಲೀಟ್ ಆಗಿರಲ್ಲ, ಇನ್ನೊಂದು ವಾರ ಟೈಮ್ ಇರುತ್ತೆ ಅಥವಾ ಇನ್ನೊಂದು ತಿಂಗಳು 2 ಮಂತ್ಸ್ ಎಲ್ಲ ಟೈಮ್ ಇದ್ದಾಗ ನೆಕ್ಸ್ಟ್ ಜೂನಿಗೆ ವೇಟ್ ಮಾಡಬೇಕಾಗುತ್ತೆ ಫಸ್ಟ್ ಸ್ಟ್ಯಾಂಡರ್ಡಿಗೆ ಸೇರ್ಸೋಕ್ಕೆ. ಸೊ ಈ ಥರ ತುಂಬ ಪೇರೆಂಟ್ಸ್ ಪ್ರಾಬ್ಲಮ್ ಆಗಿರೋದ್ರಿಂದ ಸರ್ಕಾರಕ್ಕೆ ರಿಕ್ವೆಸ್ಟ್ ಮಾಡ್ಕೊಂಡ್ಮೇಲೆ ಫೈನಲಿ ಇವಾಗ 2 ತಿಂಗಳದ ಗಡುವನ್ನ ಕೊಟ್ಟಿದ್ದಾರೆ. ಸೊ ಯಾರೆಲ್ಲ ವೆಯ್ಟ್ ಮಾಡ್ತಿದ್ದೀರಾ ಫಸ್ಟ್ ಸ್ಟ್ಯಾಂಡರ್ಡಿಗೆ ಅಡ್ಮಿಷನ್ ಮಾಡಿಸ್ಬೇಕು ಅಂತ, ಅಂದರೆ ತುಂಬ ಪೇರೆಂಟ್ಸಿಗೆ ಗೊಂದಲ ಇತ್ತು. ನೆಕ್ಸ್ಟ್ ನಮ್ಮ ಮಗುನ ಫಸ್ಟ್ ಸ್ಟ್ಯಾಂಡರ್ಡಿಗೆ ಸೇರಿಸ್ಬೇಕಾ ಮತ್ತು ಅಗೇನ್ UKGಗೆ ಸೇರಿಸ್ಬೇಕಾ ಏನು ಅಂತ ಫೈನಲಿ ನಿನ್ನೆ ಅಪ್ಡೇಟ್ನ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಸೊ ಯಾವುದೇ ರೀತಿ ನಿಮಗೆ ಕನ್ಫ್ಯೂಷನ್ ಇಲ್ದಲೆ 2 ತಿಂಗಳ ಗಡುವಿನಲ್ಲಿ ಯಾವುದೆಲ್ಲ ಮಗುಗೆ 6 ಇಯರ್ಸ್ ಆಗುತ್ತೆ ಖಂಡಿತ ನೀವು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಅಡ್ಮಿಷನ್ ಮಾಡ್ಬೋದು. ಇದು ಖಂಡಿತವಾಗ್ಲೂ ಎಲ್ಲ ಪೇರೆಂಟ್ಸ್ಗೂ ಕೂಡ ಬಿಗ್ ರಿಲೀಫ್ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದು ಈಗ ಫಸ್ಟ್ ಸ್ಟ್ಯಾಂಡರ್ಡ್ ಅಡ್ಮಿಷನ್ ಬಗ್ಗೆ ಆಯಿತು. ನೆಕ್ಸ್ಟ್ ಹೇಳೋದಾದರೆ, ನಾನು ಗೃಹಲಕ್ಷ್ಮಿ ಹಣ ಬಗ್ಗೆ ವಿಡಿಯೋ ಮಾಡಿದಾಗೆಲ್ಲ 27ನೇ ಕಂತಿನ ಹಣ ನಮಗಿನ್ನೂ ಬಂದಿಲ್ಲ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಅದು ಇದಂತ ಕಮೆಂಟ್ ಮಾಡ್ತಿರ್ತೀರ. ಬಟ್ ಏನಪ್ಪ ಅಂತಂದರೆ ನಿನ್ನೆ 3ನೇ ಹಂತದ ಹಣ ರಿಲೀಸ್ ಮಾಡಿದ್ದಾರೆ. 27ನೇ ಕಂತಿನ ಹಣದ 3ನೇ ಹಂತದ ಹಣ ರಿಲೀಸ್ ಮಾಡಿದ್ದಾರೆ. ಯಾಕಂದರೆ ಇದು ಯುಗಾದಿ ಹಬ್ಬದಷ್ಟೊತ್ತಿಗೆ ಎಲ್ಲರಿಗೂ ಕೂಡ ಕ್ಲಿಯರ್ ಮಾಡ್ತೀವಿ ಅಂದ್ಬಿಟ್ಟು ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದನೂ ಅಪ್ಡೇಟ್ ಬಂದಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ಕೆಲವು ಜಿಲ್ಲೆಗಳಿಗೆ ಹಣ ಜಮೆ ಆಗಿಲ್ಲ. ಈಗ ಆಲ್ಮೋಸ್ಟ್ ಒಂದು 80-85% ಮಹಿಳೆಯರಿಗೆ ಬಂದಿದೆ, ಇನ್ನೊಂದು 15% ಜನಕ್ಕೆ ಬಂದಿರಲಿಲ್ಲ. ಈಗ 3ನೇ ಹಂತದ ಹಣ ರಿಲೀಸ್ ಆಗಿದೆ. ಸೊ ಇನ್ನೊಂದು 3-4 ದಿವಸದಲ್ಲಿ ಖಂಡಿತ ಎಲ್ಲರಿಗೂ ಕೂಡ ಕ್ಲಿಯರ್ ಆಗುತ್ತೆ. ನಿಮಗೆ ನಿನ್ನೆ ಮೊನ್ನೆ ಅಥವಾ ಇವತ್ತು ಬೆಳಗ್ಗೆ ಏನಾದ್ರು 27ನೇ ಕಂತಿನ ಹಣ ಬಂದಿದೆ ಅಂತಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ನೀವು ಯಾವ ಜಿಲ್ಲೆ ಅಂತ ಕೂಡ ಮೆನ್ಷನ್ ಮಾಡಿ. ಯುಗಾದಿ ಹಬ್ಬಕ್ಕೆ ಬರಬೇಕಿತ್ತು, ಬಟ್ ತುಂಬಾ ಲೇಟ್ ಆಯಿತು ನಿಮ್ಗಳಿಗೆ. ಸೊ 3ನೇ ಹಂತದ ಹಣ ರಿಲೀಸ್ ಆಗಿದ್ದರಿಂದ ಖಂಡಿತ ಇನ್ನೊಂದು 2-3 ದಿವಸದಲ್ಲಿ ನಿಮಗೆ ಅಕಸ್ಮಾತ್ ನೀವು ವಿಡಿಯೋ ನೋಡಿದಾಗಲೂ ಇನ್ನೂ ಬಂದಿಲ್ಲ ಅಂದರೆ ವೆಯ್ಟ್ ಮಾಡಿ. 2-3 ದಿವಸದಲ್ಲಿ ಖಂಡಿತವಾಗ್ಲೂ ಹಣ ಬಂದೇ ಬರುತ್ತೆ. ನೆಕ್ಸ್ಟ್ ವಿಷಯ ನೋಡೋದಾದರೆ 28ನೇ ಕಂತಿನ ಹಣ. 28ನೇ ಕಂತಿನ ಹಣ ಯಾವಾಗ ಬರುತ್ತೆ ಏನು ಅಂತ ಕೇಳೋದಾದರೆ, ಈಗ ಆಲ್ರೆಡಿ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಸರ್ಕಾರದ ಕಡೆಯಿಂದ. ಈಗ ಆಲ್ರೆಡಿ DBT ಮುಖಾಂತರ ಪುಷ್ ಮಾಡಿದ್ದಾರೆ 28ನೇ ಕಂತಿನ ಹಣ. ಇನ್ನೊಂದು ವಾರದಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ 28ನೇ ಕಂತಿನ ಹಣ ಕೂಡ ನಿಮ್ಮ ಖಾತೆಗಳಿಗೆ ಬರುತ್ತೆ. ನಿನ್ನೆ DBT ಮುಖಾಂತರ ಪುಷ್ ಆಗಿರೋದ್ರಿಂದ ಇನ್ನೊಂದು ಇವತ್ತು ಅಥವಾ ನಾಳೆಯಿಂದ ಜಮೆ ಶುರುವಾಗುತ್ತೆ. ಈಗ ಆಲ್ರೆಡಿ ಟ್ರಯಲ್ಗೆ ಅಂದ್ಬಿಟ್ಟು ಒಂದು 5% ಜನರಿಗೆ ಹಾಕಿರ್ತಾರೆ, ಬಟ್ ರೆಗ್ಯುಲರಾಗಿ ಸ್ಟಾರ್ಟ್
ಆಗಬೇಕು ಅಂದರೆ ಇವತ್ತು ಅಥವಾ ನಾಳೆಯಿಂದ ರೆಗ್ಯುಲರ್ ಆಗಿ ಎಲ್ಲರಿಗೂ ಕೂಡ 28ನೇ ಕಂತಿನ ಹಣ ಜಮೆ ಆಗುತ್ತೆ. ಎಲ್ಲರಿಗೂ ಕೂಡ ಖುಷಿಯಾಗಿದೆ ಅಂದ್ಕೊಂಡಿದ್ದೀನಿ. ಯಾಕಂದರೆ ನಾನು ಹೇಳ್ದಂಗೆ ನಿಮಗೆ ಲಾಸ್ಟ್ ಟೈಮ್ ಹೇಳಿದ್ದೆ, ನಿಮಗೆ ಮಾರ್ಚ್ ಎಂಡ್ ಅಥವಾ ಏಪ್ರಿಲ್ ಫಸ್ಟ್ ವೀಕಲ್ಲಿ ನಿಮಗೆ 28ನೇ ಕಂತಿನ ಹಣ ಹಾಕೋ ಚಾನ್ಸಸ್ ಇರುತ್ತೆ ಅಂತ. ಬಟ್ ಫೈನಲಿ ಈಗ DBT ಮುಖಾಂತರ ಕೂಡ ಪುಷ್ ಮಾಡಿದ್ದಾರೆ. ಅತಿ ಶೀಘ್ರದಲ್ಲೇ 28ನೇ ಕಂತಿನ ಹಣ ಕೂಡ ನಿಮ್ಮ ಖಾತೆಗಳಿಗೆ ಬರುತ್ತೆ. ಸೊ 27ನೇ ಕಂತಿನ ಹಣ ಬಂದಿದೆಯಾ ಬಂದಿಲ್ವಾ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. 27ನೇ ಕಂತಿನ ಹಣ ಬಂದಿದ್ರು ಕೂಡ ಕಮೆಂಟ್ ಮಾಡಿ, ಬಂದಿಲ್ಲ ಅಂದರೂ ಕೂಡ ಕಮೆಂಟ್ ಮಾಡಿ. ಬಂದಿಲ್ಲ ಅಂದರೆ ತಲೆ ಕೆಡಿಸ್ಕೋಬೇಡಿ, 3ನೇ ಹಂತದ ಹಣ ಇನ್ನೂ ನಿನ್ನೆಯಿಂದ ರಿಲೀಸ್ ಆಗಿರೋದ್ರಿಂದ ಖಂಡಿತ ಬಂದೇ ಬರುತ್ತೆ, 2-3 ದಿನದಲ್ಲಿ ಬರುತ್ತೆ. ಸೊ ವೆಯ್ಟ್ ಮಾಡಿ. 28ನೇ ಕಂತಿನ ಹಣ ಇನ್ನೊಂದು ಇವತ್ತು ಅಥವಾ ನಾಳೆಯಿಂದ ನಿಮಗೆ ಜಮೆ ಆಗೋಕ್ಕೆ ಶುರುವಾಗುತ್ತೆ. DBT ಮುಖಾಂತರ ಆಲ್ರೆಡಿ ಪುಷ್ ಆಗಿದೆ. ಸೊ ಅದ್ರ ಬಗ್ಗೆ ಕೂಡ ತಲೆ ಕೆಡಿಸ್ಕೋಬೇಡಿ. ಇನ್ನು ನಿಮಗೆ ಯಾರಿಗೆಲ್ಲ 3-4 ತಿಂಗಳಿಂದ ಹಣ ಬಂದಿಲ್ಲ, ಏನು ಮಾಡಬೇಕು ಅಂತ ಸರ್ಕಾರದಿಂದನೇ ಗೈಡ್ಲೈನ್ಸ್ ಕೂಡ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನಾನು ಹಿಂದಿನ ವಿಡಿಯೋದಲ್ಲಿ ಡೀಟೇಲಾಗಿ ವಿಡಿಯೋ ಮಾಡಿ ತಿಳಿಸಿದ್ದೀನಿ. ನೀವುಗಳು ಏನು ಮಾಡಬೇಕು, ಫಸ್ಟು ನಿಮ್ಮ ರೇಷನ್ ಕಾರ್ಡ್ ಸ್ಟೇಟಸ್ನ ಚೆಕ್ ಮಾಡಿಸಿ, ಆಮೇಲೆ ಬ್ಯಾಂಕಿಗೆ ಹೋಗಿ ಅಲ್ಲೂ ಎಲ್ಲ ಕರೆಕ್ಟ್ ಇತ್ತು ಅಂತಂದರೆ ತಹಶೀಲ್ದಾರ್ ಆಫೀಸ್ಗೆ ಹೋಗಿ ಅಲ್ಲೂ ಕೂಡ ನಿಮ್ಮ ಡಾಕ್ಯುಮೆಂಟ್ನೆಲ್ಲ ಸಬ್ಮಿಟ್ ಮಾಡಿ, ಏನೆಲ್ಲ ಡಾಕ್ಯುಮೆಂಟ್ನ ತೊಗೊಂಡೋಗ್ಬೇಕು, ಏನೆಲ್ಲ ಚೆಕ್ ಮಾಡಿರಬೇಕು. ಸೊ ಪ್ರತಿಯೊಂದನ್ನು ಕೂಡ ಆ ವಿಡಿಯೋದಲ್ಲಿ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಯಾರಿಗೆಲ್ಲ ಒಂದು 3-4 ಕಂತಿನ ಹಣದಿಂದನೂ ಬಂದಿಲ್ಲ, ಪ್ಲೀಸ್ ಹೋಗಿ ಚೆಕ್ ಮಾಡಿ. ಆ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ನೀವು ಕೂಡ ಅದನ್ನ ಫಾಲೋ ಮಾಡಿದರೆ ಖಂಡಿತ ನಿಮಗೆ ಇದ್ರ ಬಗ್ಗೆ ಪರಿಹಾರ ಸಿಗುತ್ತೆ. ಸೊ ಏನೇ ಮಿಸ್ಟೇಕ್ ನಿಮ್ಮ ಕಡೆಯಿಂದ ಆಗಿರ್ಬೋದು, ಸರ್ಕಾರದ ಕಡೆಯಿಂದ ಆದರೆ ಆಬ್ವಿಯಸ್ಲಿ ಅಲ್ಲೂ ಕೂಡ ಮಾಡ್ತಾರೆ. ಸೊ ನಿಮ್ಮ ಕಡೆಯಿಂದ ಏನೇ ಲಿಂಕ್ ಆಗೋದಾಗಿರ್ಬೋದು ಅಥವಾ ಏನೇ ಟೆಕ್ನಿಕಲ್ ಇಶ್ಯೂ ಇದ್ರೂ ಕೂಡ ಸರಿ ಮಾಡಿಕೊಂಡ್ರೆ ನೆಕ್ಸ್ಟ್ ಕಂತಿನ ಹಣ ರಿಲೀಸ್ ಆದಾಗ ನಿಮಗೂ ಕೂಡ ಬರುತ್ತೆ. ನೀವು ಬಂದಿಲ್ಲ ಅಂತ ಏನು ನೆಗ್ಲೆಕ್ಟ್ ಮಾಡಿದ್ರೆ ಸೊ ಅದು ಬರೋದಿಲ್ಲ. ನೀವು ನಿಮ್ಮ ತೊಂದರೆ ಏನು ಪ್ರಾಬ್ಲಮ್ ಆಗಿದೆ ಅಂತ ಸರಿ ಮಾಡಿಕೊಂಡ್ರೆ ಖಂಡಿತ ನಿಮಗೂ ಕೂಡ ಹಣ ಬಂದೇ ಬರುತ್ತೆ. ಸೊ ಆ ವಿಡಿಯೋನ ಚೆಕ್ ಮಾಡಿ. ಯಾರಿಗೆಲ್ಲ 3-4 ಕಂತಿನ ಹಣ ಬಂದಿಲ್ಲ ಅಂತ, ಯಾಕಂದರೆ ನಮಗೆ ಒಂದು 2-3 ಜನ ಕಂಟಿನ್ಯೂಸ್ ಆಗಿ ಕಮೆಂಟ್ ಮಾಡಿರಿ ನಮಗೆ 5 ತಿಂಗಳಿಂದ ಹಣ ಬಂದಿಲ್ಲ ಅಂದ್ಬಿಟ್ಟು. ಸೊ ಅಂಥವ್ರು ಪ್ಲೀಸ್ ಚೆಕ್ ಮಾಡಿ. ನಿಮ್ಗೆ ಅಕಸ್ಮಾತ್ ಗೊತ್ತಿರೋರು ಯಾರು ಕೂಡ ಇದೇ ಥರ ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದಾರೆ, ಅವ್ರಿಗೆ ಹಣನೇ ಬರ್ತಾ ಇಲ್ಲ ಅಂದರೆ ಆ ವಿಡಿಯೋ ಲಿಂಕ್ನ ಶೇರ್ ಮಾಡಿ. ಖಂಡಿತವಾಗ್ಲೂ ಅವರಿಗೆ ಸೊಲ್ಯೂಷನ್ ಸಿಗುತ್ತೆ. ಇದು ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಆಯಿತು. ಇನ್ನು ಪಿಂಚಣಿ ಹಣ ಕೇಳೋದಾದರೆ ತುಂಬ ಜನ ಕಮೆಂಟ್ ಮಾಡ್ತಿದ್ವಿ, ಈ ತಿಂಗಳು ಪಿಂಚಣಿ ಹಣ ಬಂದಿಲ್ಲ ನಮಗೆ ಅಂತ. ಸಂಧ್ಯಾ ಸುರಕ್ಷಾ ಯೋಜನೆ ಸಂಧ್ಯಾ ಸುರಕ್ಷಾ ಪಿಂಚಣಿ ಹಣ ಆಗಿರ್ಬೋದು, ವೃದ್ಧಾಪ್ಯ ವೇತನ ಆಗಿರ್ಬೋದು, ಅಂಗವಿಕಲರ ವೇತನ ಆಗಿರ್ಬೋದು, ನಿಮಗೆ ಈಗ ನಿನ್ನೆಯಿಂದ ಅದರದ್ದು ಕೂಡ ಪಿಂಚಣಿ ಹಣ ಈ ತಿಂಗಳದ್ದು ಹಣ ರಿಲೀಸ್ ಮಾಡಿದ್ದಾರೆ. ಯಾಕಂದರೆ ಈ ತಿಂಗಳು ತುಂಬಾ ಡಿಲೇ ಆಯಿತು, ಯಾಕಂದರೆ ಫೈನಾನ್ಷಿಯಲ್ ಇಯರ್ ಎಂಡಿಂಗ್ ಆದ್ದರಿಂದ ಹಣ ಆಗೋದು ಕೂಡ ಸರ್ಕಾರದಿಂದ ಲೇಟ್ ಆಗಿರೋ ಕಾರಣ ಪಿಂಚಣಿ ಹಣ ಈ ತಿಂಗಳು ಬರೋದು ಲೇಟ್ ಆಗಿದೆ. ಸೊ ಈಗ ನಿನ್ನೆಯಿಂದ ಪಿಂಚಣಿ ಹಣ ಕೂಡ ಬಂದಿದೆ. ನೀವು ಕೂಡ ಒಂದ್ಸತಿ ಹೋಗಿ ಚೆಕ್ ಮಾಡಿಸಿ, ಖಂಡಿತ ನಿಮಗೂ ಕೂಡ ಪಿಂಚಣಿ ಹಣ ಬಂದಿರುತ್ತೆ. ಐ ಹೋಪ್ ನಿಮಗೆ ಎಲ್ಲ ವಿಷಯದ ಬಗ್ಗೆ ಕೂಡ ಕ್ಲಾರಿಟಿ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ. ಮೊದಲನೇದಾಗಿ ಫಸ್ಟ್ ಸ್ಟ್ಯಾಂಡರ್ಡ್ ಅಡ್ಮಿಷನ್ಗೆ ನಿಮಗೆ ಜೂನ್ 1ಗೆ 6 ಇಯರ್ಸ್ ಆಗಿರಬೇಕು ಅಂತ ಇತ್ತು ರೂಲ್ಸು. ಬಟ್ ಇವಾಗ 60 ದಿನಗಳ ಗಡುವನ್ನ ಕೊಟ್ಟಿದ್ದಾರೆ. ಸೊ ಯಾರೇ ಅಡ್ಮಿಷನ್ ಮಾಡಬೇಕಿದ್ರು ಜೂನ್ ಜುಲೈ ಹುಟ್ಟಿರೋ ಮಕ್ಕಳಿಗೆ ಆರಾಮಾಗಿ ಈಸಿಯಾಗಿ ಈ ಸತಿ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಸೇರಿಸ್ಬೋದು. ಹಾಗೆ 27ನೇ ಕಂತಿನ ಹಣ ಯಾರಿಗೆಲ್ಲ ಬಂದಿರಲಿಲ್ಲ, ಖಂಡಿತವಾಗ್ಲೂ 3ನೇ ಹಂತದ ಹಣ ಕೂಡ ರಿಲೀಸ್ ಮಾಡಿದ್ದಾರೆ. ಇನ್ನೂ ಬಂದಿಲ್ಲ ಅಂದರೆ 2-3 ದಿವಸದಲ್ಲಿ ಖಂಡಿತವಾಗ್ಲೂ ಬರುತ್ತೆ. ಇನ್ನು 28ನೇ ಕಂತಿನ ಹಣ ಕೂಡ DBTಗೆ ಆಲ್ರೆಡಿ ಪುಷ್ ಮಾಡಿದ್ದಾರೆ. ಸೊ ಇನ್ನೊಂದು 3-4 ದಿವಸದಲ್ಲಿ 28ನೇ ಕಂತಿನ ಹಣ ಕೂಡ ಮಹಿಳೆಯರ ಖಾತೆಗೆ ಬಂದೇ ಬರುತ್ತೆ. ಇನ್ನು ಪಿಂಚಣಿ ಹಣನೂ ಹೇಳೋದಾದರೆ ಈಗ ಆಲ್ರೆಡಿ ಈ ತಿಂಗಳು ಪಿಂಚಣಿ ಹಣನ ರಿಲೀಸ್ ಮಾಡಿದ್ದಾರೆ. ನಾನು ಆಗಲೇ ಹೇಳ್ದಂಗೆ ಫೈನಾನ್ಷಿಯಲ್ ಇಯರ್ ಎಂಡಿಂಗ್ ಆದ್ದರಿಂದ ಹಣ ಬರೋದು ಲೇಟ್ ಆಗಿದೆ ಅಷ್ಟೇ. ಒಟ್ಟಿನಲ್ಲಿ ಚೆಕ್ ಮಾಡಿಸಿ ಯಾರೆಲ್ಲ ಪಿಂಚಣಿ ಹಣ ತೊಗೋತಿದ್ದೀರಾ ಈ ತಿಂಗಳ ಹಣ ನಿಮ್ಗೆ ಆಲ್ರೆಡಿ ಬಂದಿರುತ್ತೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ಎಲ್ಲ ವಿಷಯದ ಬಗ್ಗೆ ಕ್ಲಾರಿಟಿ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಇನ್ನೇನಾದರೂ ನಿಮಗೆ ಡೌಟ್ ಇತ್ತು ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಖಂಡಿತ ಅದ್ರ ಬಗ್ಗೆ ನಾನು ನಿಮಗೆ ಉತ್ತರನ ಕೊಡ್ತೀನಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಹೊಸ ವಿಡಿಯೋ ಅಪ್ಲೋಡ್ ಆದಾಗ ನಿಮಗೆ ನೋಟಿಫಿಕೇಷನ್ಸ್ ಬಂದಿರುತ್ತೆ. ನಿಮ್ಮ ಫ್ರೀ ಟೈಮಲ್ಲಿ ನಾನು ವೀಡಿಯೋಸ್ನ ನೋಡ್ಬೋದು. ಹೀಗೆ ಸಪೋರ್ಟ್ ಮಾಡಿ, ಹೀಗೆ ಎನ್ಕರೇಜ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ನಮಸ್ಕಾರ.